ಹುಟ್ಟುಹಬ್ಬದ ದಿನವೇ ಸಾವಿನ ಮನೆ ಸೇರಿದ್ದಾನೆ ಯುವಕ. ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ದುರಂತ ಸಂಭವಿಸಿದೆಯಲ್ಲ, ಆ ಟ್ರಕ್ ಚಾಲಕನ ನಿರ್ಲಕ್ಷ್ಯಕ್ಕೆ ಪ್ರಾಣ ಬಿಟ್ಟಿದ್ದಾನೆ ಮಿಥುನ್. ಮಿಥುನ್ ಎಂಥ ದುರಂತ ಅಂತ ಹೇಳಿದ್ರೆ, ಆತನ ಬರ್ತ್ಡೇ ಆಚರಿಸಿ ಗಣೇಶನ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಮಿಥುನ್. 20ರಿಂದ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಇಂಥ ಘನಘೋರ ದುರಂತ ನಡೆದಿದೆ ಅಂತ ಹೇಳಿ ಆತನ ಸ್ನೇಹಿತರು ವಿವರಿಸಿದ್ದಾರೆ. ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಬರ್ತ್ಡೇ ಆದಮೇಲೆ ನಾವು ಪಾಲ್ಗೊಂಡಿದ್ವಿ, ಹೀಗೆ ನಡೆಯುತ್ತೆ ಅಂತ ನಾವು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಮಿಥುನ್ನ ಸಹಪಾಠಿ ಸಂತೋಷ್ ಹೇಳಿಕೆ ಕೊಟ್ಟಿದ್ದಾರೆ. ಗಣಪತಿ ವಿಸರ್ಜನೆಯ ವೇಳೆ ಘನಘೋರ ದುರಂತಕ್ಕೆ 9 ಜನ ಬಲಿಯಾಗಿದ್ದಾರೆ. ಈಗ ನಾವು ಮೊಸಳೆ ಹೊಸಳ್ಳಿಯ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ನಲ್ಲಿ ಕೂಡ ಇದ್ದಾವೆ. ಈ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಂತಹ 3 ವಿದ್ಯಾರ್ಥಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಅವರ ಸ್ನೇಹಿತರುಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಯಾಕಂದರೆ ಗಣೇಶ ಉತ್ಸವದ ವೇಳೆ, ವಿಸರ್ಜನೆ ವೇಳೆ ಅವರು ಪಾಲ್ಗೊಂಡಿದ್ದರು, ಸಾಕಷ್ಟು ಖುಷಿಯಿಂದ ಇದ್ದರು. ಹಾಗಾಗಿ ಏನಾಯಿತು ರಾತ್ರಿ, ಹೇಗಿದ್ರು ಸರ್? ಈಗ ಏನು ನಿಮ್ಮ ಹೆಸರು ಏನು ಬ್ರದರ್? ಸರ್ ಸಂತೋಷ್ ಅಂತ. ಸಂತೋಷ್, ಈಗ ಎಷ್ಟು ಜನ ವಿದ್ಯಾರ್ಥಿಗಳು ಈ ಹಾಸ್ಟೆಲಲ್ಲಿ ಓದ್ತಾ ಇದ್ರು, ಎಷ್ಟು ಜನ ಇವಾಗ ಸಾವನ್ನಪ್ಪಿರುವಂಥದ್ದು? ಸರ್ ಎಲ್ಲ ನಮ್ಮ ಹಾಸ್ಟೆಲ್ ಅವರೇ, ಆಕ್ಸಿಡೆಂಟ್ ಆಗಿರೋದು ಎಲ್ಲ ನಮ್ಮ ಹಾಸ್ಟೆಲ್ ಅವರೇ. ನಾವೆಲ್ಲ ಊಟ ಮಾಡಲು ಹೋಗಿದ್ವಿ ಗಣೇಶ ವಿಸರ್ಜನೆ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ. ಅವಾಗ ದಿಢೀರ್ ಅಂತ ನಡೆದಿರೋ ಘಟನೆ ಇದು. ನಮ್ಮ ಹಾಸ್ಟೆಲ್ ಅವರೇ ಅಲ್ಲಿ ಕೆಳಗಡೆ ರೂಮ್ ಅವರು ಅಲ್ಲಿ ಆ ರೂಮಲ್ಲಿ ಒಬ್ಬ ಹುಡುಗ ಸತ್ತೋದ, ಇಲ್ಲೇ ಸ್ಪಾಟಲ್ಲೇ ಸತ್ತೋದ. ಇನ್ನೊಬ್ಬ ಮಿಥುನ್ ಅಂತ ಅಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ಮೇಲೆ ತೀರ್ಕೊಂಡಾನೆ. ಮತ್ತೆ ಇಲ್ಲಿ ವಿನಯ್ ಅಂತ ಇದ್ದಾರೆ, ಅವ್ರು ಕಿರಣ್ ಅಂತ, ಅವರೆಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನೋ ಮಿಥುನ್ದು ಬರ್ತ್ಡೇ ಏನಾಯ್ತಂತೆ? ಬರ್ಡೇ ಇತ್ತು ಯಾವಾಗ? ನಿನ್ನೆನೇ ಬರ್ಡೇ ಇತ್ತು. ಬರ್ಡೇ ದಿನನೇ ಸತ್ತೋದ. ಏನು ಓದ್ತಾ ಇದ್ರು ಅವರು? ಎಲೆಕ್ಟ್ರಿಕಲ್ BE ಓದ್ತಿದ್ದು, ಇಂಜಿನಿಯರಿಂಗ್. ನಾವೆಲ್ಲ ಒಂದೇ ಕ್ಲಾಸು ಓದ್ತಾ ಇದ್ವಿ. ಎಷ್ಟು ಜನ ಇದ್ರು? ಏನಾರ ಹೆಸರೇನು ಹೇಳ್ತದ? ಅವ್ರ ಹೆಸರು, ವಿದ್ಯಾರ್ಥಿಗಳ ಹೆಸರು? ಮಿಥುನ್ ಅಂತ, ಮತ್ತೆ ಇನ್ನೊಬ್ಬನು ಸುರೇಶ್. ಇನ್ನೊಬ್ಬ ಫೋಟೋ ಗಿಟ್ ಇಲ್ವಾ ನಿಮ್ಮ ಹತ್ರ? ಫೋಟೋ ಇದೆ, ಫೋಟೋ ಎಲ್ಲ ಇದೆ. ಅವನ ಬರ್ಡೇ ಇತ್ತು ನಿನ್ನೆ, ತೀರ್ಕೊಂಡ. ಬೆಳಗ್ಗೆ ಎಲ್ಲ ಸಾಯಂಕಾಲವರೆಗೂ ಎಲ್ಲ ಜೊತೆಗೆ ಊಟ ಮಾಡಿದ್ವಿ, ಬೆಳಗ್ಗೆ ಎಲ್ಲ ಜೊತೆಗೆ ಇದ್ವಿ, ಎಲ್ಲ ಜೊತೆಗೆ ಇದ್ದಿದ್ದು. ಸಂಜೆ ಈ ಥರ ಆಗಿದೆ. ನಿನ್ನೆ ಇದ್ದವರೆಲ್ಲ ಯಾರೂ ಇಲ್ಲ, ಇವಾಗ ಎಲ್ಲ ಹಾಸ್ಪಿಟಲಲ್ಲಿದ್ದಾರೆ. ನೋಡಿ, ಇವರೇನಾ ಮಿಥುನ್ ಅಂದರೆ? ಹಾಂ, ಮಿಥುನ್ ಇವನೇ. ಅವರೇ? ಇವನೇ ತೀರ್ಕೊಂಡ. ಬರ್ಡೇ ಇತ್ತು ಅಂತ ನಿನ್ನೆ ಎಲ್ಲ, ಇನ್ನೇನು ಬರ್ಡೇ ಮಾಡಬೇಕು, ಅಲ್ಲಿ DJ ಹತ್ರ ಹೋಗಿ ಬಂದು ಬರ್ಡೇ ಮಾಡೋಣ ಹಂಗೆಲ್ಲ ಇಲ್ಲಿ ತೀರ್ಕೊಂಡ. ಎಷ್ಟು ಜನ ಹೋಗಿದ್ರಿ ನೀವು? ನಾವು ಹಾಸ್ಟೆಲ್ ಹುಡುಗರು ಎಲ್ಲರೂ ಹೋಗಿದ್ವಿ. ಎಲ್ಲರಲ್ಲೂ ಈಗ ಒಂದು 15 ಜನಕ್ಕೆ ಡ್ಯಾಮೇಜ್ ಆಗಿದೆ. ಇನ್ನೆಲ್ಲ ಅವರಿಬ್ಬರು ತೀರ್ಕೊಂಡಾರೆ, ಸತ್ತೋಗಿದ್ದಾರೆ. ನೋಡಿ, ಇವರು ಅವರ ಕೊಲೀಗ್ಸ್, ಅಂದರೆ ಅವರ ಸ್ನೇಹಿತ. ಜೊತೆಗೆ ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಲ್ಲ, ಈ ದೃಶ್ಯ ನೋಡ್ತಾ ಇದ್ದೀವಲ್ಲ, ಈತನದ್ದು ನಿನ್ನೆ ಬರ್ತ್ಡೇ ಕೂಡ ಇರುತ್ತೆ. ಬರ್ತ್ಡೇ ಆಚರಣೆ ಮಾಡಿರ್ತಾರೆ. ನಂತರದಲ್ಲಿ ಗಣೇಶ ಉತ್ಸವಕ್ಕೆ ತಮ್ಮ ಸಹಪಾಠಿಗಳ ಜೊತೆಗೆ ಈತ ಮಿಥುನ್ ಹೋಗುವಂಥದ್ದು. ಆದರೆ ಅದೃಷ್ಟವಶಾತ್ ಲಾರಿ ಹರಿದು ಈತ ಈಗಾಗಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂಥದ್ದು. ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೇ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಒಂದು ಕಡೆ ಆತನನ್ನು ಕಳೆದುಕೊಂಡಂತಹ ನೋವನ್ನು ಹಂಚಿಕೊಳ್ತಾ ಇದ್ದಾರೆ ಇಲ್ಲಿನ ಸಹಪಾಠಿಗಳು. ಜೊತೆಗೆ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಒಟ್ಟಾರೆ ಈ ಘನಘೋರ ದುರಂತಕ್ಕೆ ಏನು ಹೇಳಲಿಕ್ಕೆ ಆಗ್ತಾಯಿಲ್ಲ, ಅವ್ರಿಗೆ ವಾಯ್ಸ್ ಕೂಡ ಬರ್ತಾಯಿಲ್ಲ ಮಾತನಾಡಲಿಕ್ಕೆ. ಆ ಥರದ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರಕಾಶ್ TV5 ಹಾಸನ.